I'm Yashaswini Chadlur from Commerce Department. So in our last class, we discussed about what is the meaning of research and objectives of research and the process of research. So in today's session, let us deal with the concept types of research. So ಇವತ್ತಿನ ಸೆಷನಲ್ಲಿ ರಿಸರ್ಚಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಹೇಳಿ ನೋಡೋಣ. The first one is fundamental research and the second one applied research, quantitative research, qualitative research, descriptive research, analytic research, conceptual research and empirical research. So the first one, that is a fundamental research. This fundamental research can also be called as a basic or pure research. ಇದನ್ನು ನಾವು ಬೇಸಿಕ್ ಅಥವಾ ಪ್ಯೂರ್ ರಿಸರ್ಚ್ ಅಂತಲೂ ಕರಿಬೋದು ಫಂಡಮೆಂಟಲ್ ರಿಸರ್ಚ್ನ. ಲುಕ್ ಎಟ್ ದ ಮೀನಿಂಗ್. ಗ್ಯಾದರಿಂಗ್ ನಾಲೆಡ್ಜ್ ಫಾರ್ ನಾಲೆಡ್ಜ್ ಸೇಕ್ ಈಸ್ ಟರ್ಮ್ಡ್ ಆ್ಯಸ್ ಅ ಫಂಡಮೆಂಟಲ್ ರಿಸರ್ಚ್. ನಾಲೆಡ್ಜಿಗೋಸ್ಕರ ನಾಲೆಡ್ಜ್ನ ಅಸೆಂಬಲ್ ಮಾಡೋದನ್ನು ನಾವೇನಂತ ಕರಿತೀವಿ? ಫಂಡಮೆಂಟಲ್ ರಿಸರ್ಚ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡಿ. This research involves the development of theory or contribution to the existing body of the knowledge. This research involves the development of theory or contribution to the existing body of the knowledge. Existing information ಏನಿದೆ, ಎಕ್ಸಿಸ್ಟಿಂಗ್ ನಾಲೆಡ್ಜ್ ಏನಿದೆ, ಅದಕ್ಕೆ ಕರೆಂಟ್ ಇನ್ಫಾರ್ಮೇಷನ್ನ ಕಾಂಟ್ರಿಬ್ಯೂಟ್ ಮಾಡೋದು, ಅಂದರೆ ಆ್ಯಡ್ ಮಾಡೋದು. ಇರೋ ಥಿಯರಿಗೆ ಹೊಸ ಇನ್ಫಾರ್ಮೇಷನ್ನ, ಕರೆಂಟ್ ಇನ್ಫಾರ್ಮೇಷನ್ನ ಹಾಕಿ ಡೆವಲಪ್ ಮಾಡೋದು. ಓಕೆನಾ? ದಿಸ್ ರಿಸರ್ಚ್ ಇನ್ವಾಲ್ವ್ಸ್ ದ ಡೆವಲಪ್ಮೆಂಟ್ ಆಫ್ ಥಿಯರಿ ಆರ್ ಕಾಂಟ್ರಿಬ್ಯೂಷನ್ ಟು ದ ಎಕ್ಸಿಸ್ಟಿಂಗ್ ಬಾಡಿ ಆಫ್ ದ ನಾಲೆಡ್ಜ್. ಇರೋ ಥಿಯರಿಗೆ ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಕರೆಂಟ್ ಇನ್ಫಾರ್ಮೇಷನ್ನ ಕಾಂಟ್ರಿಬ್ಯೂಟ್ ಮಾಡೋದು, ಡೆವಲಪ್ ಮಾಡೋದು. ಆ ಥಿಯರಿನ, ಆ ನಾಲೆಡ್ಜ್ನ ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡೋದು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ. ಮೈನ್ಲಿ ಕನ್ಸರ್ನ್ಡ್ ವಿತ್ ಜನರಲೈಸೇಷನ್ ಆ್ಯಂಡ್ ವಿತ್ ಫಾರ್ಮುಲೇಷನ್ ಆಫ್ ದ ಥಿಯರಿ. ಇದು ಮೇಯ್ನಾಗಿ ಥಿಯರಿನ ಜನರಲೈಸ್ ಮಾಡೋದ್ರಲ್ಲಿ ಆ್ಯಂಡ್ ಫಾರ್ಮುಲೇಟ್ ಮಾಡೋದಕ್ಕೆ ಜಾಸ್ತಿ ಫೋಕಸ್ ಮಾಡೋದು ರೀತಿಯಾಗಿ ಒಬ್ಬ ರಿಸರ್ಚರ್ ಫಂಡಮೆಂಟಲ್ ರಿಸರ್ಚ್ನ ಕಂಡಕ್ಟ್ ಮಾಡ್ಕೊಳ್ತಾರೆ. ಇನ್ನು ನೆಕ್ಸ್ಟ್ ಟೈಪ್ ಆಫ್ ರಿಸರ್ಚ್ ಬಂದು ಅಪ್ಲೈಡ್ ರಿಸರ್ಚ್. ಇಲ್ಲಿ ನೋಡಿ. ಏಮ್ಸ್ ಅಟ್ ಫೈಂಡಿಂಗ್ ಅ ಸಲ್ಯೂಷನ್ ಫಾರ್ ಆ್ಯನ್ ಇಮಿಡಿಯೇಟ್ ಪ್ರಾಬ್ಲಮ್ ಫೇಸಿಂಗ್ ಅ ಸೊಸೈಟಿ ಆರ್ ಆ್ಯನ್ ಇಂಡಸ್ಟ್ರಿಯಲ್ ಆರ್ ಅ ಬಿಸ್ನೆಸ್ ಆರ್ಗನೈಸೇಷನ್. ಈ ಒಂದು ರಿಸರ್ಚ್ ಬಂದು ಸೊಸೈಟಿಯಲ್ಲಿ ಅಥವಾ ಇಂಡಸ್ಟ್ರೀಸ್ ಅಥವಾ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಸಡನ್ನಾಗಿ ಏನಾದರೂ ಪ್ರಾಬ್ಲಮ್ಸ್ ಬಂತು ಅಂದರೆ ಆ ಪ್ರಾಬ್ಲಮ್ಸಿಗೆ ಸಲ್ಯೂಷನ್ಸ್ನ ಪ್ರೊವೈಡ್ ಮಾಡುತ್ತೆ. ಯಾವುದು? ಈ ರಿಸರ್ಚ್, ಅಪ್ಲೈಡ್ ರಿಸರ್ಚ್. ನೆಕ್ಸ್ಟ್ ಪಾಯಿಂಟ್ ನೋಡಿ. ಯಾವ ರೀತಿ ಸಲ್ಯೂಷನ್ನ ಪ್ರೊವೈಡ್ ಮಾಡುತ್ತೆ ಈ ಒಂದು ರಿಸರ್ಚು? ದಿಸ್ ಬೇಸಿಕ್ ರಿಸರ್ಚ್ ಲಾಸ್ ಫಾರ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ನಾವು ಫಂಡಮೆಂಟಲ್ ರಿಸರ್ಚಲ್ಲಿ ಏನು ಥಿಯರಿನ ಫೈಂಡ್ ಔಟ್ ಮಾಡಿರ್ತೀವಿ, ಆ ಥಿಯರಿನ ಬೇಸಿಕ್ ರಿಸರ್ಚ್ ಲಾಸ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗುತ್ತೆ, ಪ್ರಾಬ್ಲಮ್ಸ್ನ ಸಲ್ಯೂಷನ್ನ ಕೊಡ್ತಾ ಹೋಗುತ್ತೆ ಈ ಅಪ್ಲೈಡ್ ರಿಸರ್ಚ್. ಯೂಸಸ್ ಬೇಸಿಕ್ ರಿಸರ್ಚ್ ಲಾಸ್ ಫಾರ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಫಂಡಮೆಂಟಲ್ ರಿಸರ್ಚಲ್ಲಿ ಯಾವ ಒಂದು ರಿಸರ್ಚ್ ಥಿಯರಿನ ನಾವು ಫೈಂಡ್ ಔಟ್ ಮಾಡ್ಕೊಂಡಿರ್ತೀವಿ, ಆ ಥಿಯರಿ, ಆ ಬೇಸಿಕ್ ರಿಸರ್ಚ್ ಲಾಸ್ನ ಯೂಸ್ ಮಾಡಿಕೊಂಡು ಇಲ್ಲಿ ಸೊಸೈಟಿಯಲ್ಲಿ ಆಗುವಂಥ ಪ್ರಾಬ್ಲಮ್ಸಿಗೆ ಸಲ್ಯೂಷನ್ನ ಅಪ್ಲೈಡ್ ರಿಸರ್ಚ್ ಕೊಡುತ್ತೆ. ಇದು ಅಪ್ಲೈಡ್ ರಿಸರ್ಚ್. ನೆಕ್ಸ್ಟ್ ರಿಸರ್ಚ್ ನೋಡಿ. ಕ್ವಾಂಟಿಟೇಟಿವ್ ರಿಸರ್ಚ್. ಇಟ್ ಈಸ್ ಬೇಸ್ಡ್ ಆನ್ ದ ಕ್ವಾಂಟಿಟೇಟಿವ್ ಮೆಷರ್ಮೆಂಟ್ಸ್ ಆಫ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್. It is applicable to some phenomena that can be expressed in terms of quantities. ಈ ಒಂದು ರಿಸರ್ಚಲ್ಲಿ ಫ್ಯಾಕ್ಟ್ಸು, ಫಿಗರ್ಸ್, ನಂಬರ್ಸ್, ಕ್ವಾಂಟಿಟೇಟಿವ್ ಟರ್ಮ್ಸ್ನ ಯೂಸ್ ಮಾಡಿಕೊಂಡು ರಿಸರ್ಚ್ ಮಾಡೋದೇ ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ. ತುಂಬ ಸಿಂಪಲ್ಲಾಗಿ ಫ್ಯಾಕ್ಟ್ಸು, ಫಿಗರ್ಸು, ನಂಬರ್ಸ್, ಕ್ವಾಂಟಿಟೇಟಿವ್ ಟರ್ಮ್ಸ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ರಿಸರ್ಚ್ ಮಾಡೋದನ್ನು ನಾವು ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ರಿಸರ್ಚ್ ಬಂದು ಕ್ವಾಲಿಟೇಟಿವ್ ರಿಸರ್ಚ್. ಇದನ್ನು ನಾವು ಅನ್ಸ್ಟ್ರಕ್ಚರ್ಡ್ ರಿಸರ್ಚ್ ಅಂತಲೂ ಕೂಡ ಕರಿಬೋದು. ಓಕೆನಾ? ಇಟ್ ಈಸ್ ಕನ್ಸರ್ನ್ಡ್ ವಿತ್ ಕ್ವಾಲಿಟೇಟಿವ್ ಫಿನಾಮಿನಾ. It is a process of naturalistic enquiry that seeks an in-depth understanding of a social phenomena within their natural setting. It focuses on why rather than what. ನಾಲೆಡ್ಜನ್ನು ಇನ್ಡೆಪ್ತಾಗಿ ಎಂಕ್ವೈರಿ ಮಾಡೋದ್ರಲ್ಲಿ ನ್ಯಾಚುರಲ್ಲಾಗಿ ಇರುತ್ತೆ ಈ ಒಂದು ರಿಸರ್ಚು. ಹಾಗೆ ಇನ್ಫಾರ್ಮೇಷನ್ನ ತುಂಬ ಡೀಪಾಗಿ, ಇನ್ಡೆಪ್ತಾಗಿ ಕಲೆಕ್ಟ್ ಮಾಡ್ಕೊಳ್ತಾ ಹೋಗುತ್ತೆ ಕ್ವಾಲಿಟೇಟಿವ್ ರಿಸರ್ಚ್.
ಜೊತೆಗೆ ಸೋಷಿಯಲ್ ಫಿನಾಮಿನಾನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂದು ರಿಸರ್ಚು ಕಂಡಕ್ಟ್ ಮಾಡ್ತಾರೆ. ಸೊಸೈಟಿಯಲ್ಲಿ ವಾಟ್ ಈಸ್ ಹ್ಯಾಪನಿಂಗ್ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ದಿಸ್ ಕ್ವಾಲಿಟೇಟಿವ್ ರಿಸರ್ಚ್ ಈಸ್ ಕಂಡಕ್ಟೆಡ್. ಓಕೆ, ಇಟ್ ಫೋಕಸಸ್ ಆನ್ ವೈ ರಾದರ್ ದ್ಯಾನ್ ವಾಟ್. ಇದು ಸಬ್ಜೆಕ್ಟ್ ಏನು ಅನ್ನೋದನ್ನು ಫೋಕಸ್ ಮಾಡೋದಕ್ಕಿಂತ ಯಾಕೆ ಅನ್ನೋದನ್ನು ಫೋಕಸ್ ಮಾಡ್ತಾ ಹೋಗುತ್ತೆ ಕ್ವಾಲಿಟೇಟಿವ್ ರಿಸರ್ಚ್. ಓಕೆ, ನೆಕ್ಸ್ಟ್ ರಿಸರ್ಚ್ ನೋಡಿ, ಡಿಸ್ಕ್ರಿಪ್ಟಿವ್ ರಿಸರ್ಚ್. ಇಟ್ ಈಸ್ ಅ qualitative study that carried out to know about people's choices. Descriptive research creates a proper and a logical explanation of a problem by collecting true realistic information through surveys. ಈ ಒಂದು ರಿಸರ್ಚ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಬಂದು ಕ್ವಾಲಿಟೇಟಿವ್ ಸ್ಟಡಿ ಆಗಿರುತ್ತೆ. ಕ್ಯಾರಿಡ್ ಔಟ್ ಟು ನೋ ಅಬೌಟ್ ಪೀಪಲ್ ಚಾಯ್ಸಸ್, ಜನರ ಚಾಯ್ಸಸ್ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಈ ಒಂದು ರಿಸರ್ಚ್ನ ಕಂಡಕ್ಟ್ ಮಾಡ್ತಾರೆ. ಈ ಒಂದು ರಿಸರ್ಚ್ ಮಾಡೋದ್ರಿಂದ, ಸರ್ವೆ ಮಾಡೋದ್ರ ಮೂಲಕ ಟ್ರೂ ಫ್ಯಾಕ್ಟ್ಸ್ ಮತ್ತು ರಿಯಲಿಸ್ಟಿಕ್ ಇನ್ಫಾರ್ಮೇಷನ್, ರಿಯಲ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಪ್ರಾಪರ್ ಆಗಿರುವಂತಹ ಲಾಜಿಕಲ್ ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗುತ್ತೆ ಡಿಸ್ಕ್ರಿಪ್ಟಿವ್ ರಿಸರ್ಚ್. ಇದೊಂದು ಕ್ವಾಲಿಟೇಟಿವ್ ಸ್ಟಡಿ ಆಗಿರುತ್ತೆ. ಹಾಗೆ ಇದು ಜನರ ಚಾಯ್ಸಸ್ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಈ ಒಂದು ರಿಸರ್ಚ್ನ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ರಿಸರ್ಚ್ ನೋಡಿ, ಅನಾಲಿಟಿಕ್ ರಿಸರ್ಚ್. ದಿ ಕೈಂಡ್ ಆಫ್ ರಿಸರ್ಚ್ ಎಕ್ಸಾಮೈನ್ಸ್ ದ ಫ್ಯಾಕ್ಟ್ಸ್ ಆರ್ ಇನ್ಫಾರ್ಮೇಷನ್ ವಿಚ್ ಈಸ್ ಆಲ್ರೆಡಿ ಫಂಕ್ಷನಲ್ ಯೂಸಿಂಗ್ ಲಾಜಿಕ್ ಆ್ಯಂಡ್ ರೀಸನಿಂಗ್. ಇಟ್ ಈಸ್ ಬೇಸ್ಡ್ ಆನ್ ಸೆಕೆಂಡರಿ ಡೇಟಾ. ಈ ಒಂದು ರಿಸರ್ಚ್, ಅನಾಲಿಟಿಕ್ ರಿಸರ್ಚ್ ಬಂದು ಫ್ಯಾಕ್ಟ್ಸ್ ಮತ್ತು ಇನ್ಫಾರ್ಮೇಷನ್ನ ಎಕ್ಸಾಮೈನ್ ಮಾಡುತ್ತೆ, ಅಂದರೆ ಅನಲೈಸ್ ಮಾಡ್ತಾ ಹೋಗುತ್ತೆ. ಯಾವ ಫ್ಯಾಕ್ಟ್ಸ್ ಮತ್ತು ಇನ್ಫಾರ್ಮೇಷನ್ ಅನಲೈಸ್ ಮಾಡುತ್ತೆ ಅಂದರೆ ವಿಚ್ ಈಸ್ ಆಲ್ರೆಡಿ ಫಂಕ್ಷನಲ್ ಯೂಸಿಂಗ್ ಲಾಜಿಕ್ ಆ್ಯಂಡ್ ರೀಸನಿಂಗ್. ಅಂದರೆ ಸೆಕೆಂಡರಿ ಡೇಟಾ ಮೇಲೆ ಇದೇನು ಮಾಡುತ್ತೆ, ಸೆಕೆಂಡರಿ ಡೇಟಾದಲ್ಲಿ ಇರುವಂಥ ಇನ್ಫಾರ್ಮೇಷನ್, ಸೆಕೆಂಡರಿ ಡೇಟಾದಲ್ಲಿ ಇರುವಂತಹ ಫ್ಯಾಕ್ಟ್ಸ್ನ ಅನಲೈಸ್ ಮಾಡುತ್ತೆ ಈ ಒಂದು ರಿಸರ್ಚ್. ಓಕೆ, ನೆಕ್ಸ್ಟ್ ರಿಸರ್ಚ್ ನೋಡಿ, ಕಾನ್ಸೆಪ್ಚುಯಲ್ ರಿಸರ್ಚ್. It does not implicate fulfilling any practical experiments. This research is generally used by philosophers and thinkers to invent new concept or to interpret innovative ideas such as Newton's theory. ಈ ಒಂದು ರಿಸರ್ಚ್ ಯಾವುದೇ ರೀತಿಯ ಪ್ರಾಕ್ಟಿಕಲ್ ಎಕ್ಸ್ಪಿರಿಮೆಂಟ್ಸ್ನ ಇಂಪ್ಲಿಕೇಟ್ ಮಾಡಲ್ಲ. ಆದರೆ ಇದು ದಿಸ್ ರಿಸರ್ಚ್ ಈಸ್ ಜನರಲಿ ಯೂಸ್ಡ್ ಬೈ ಫಿಲೋಸಫರ್ಸ್ ಆ್ಯಂಡ್ ಥಿಂಕರ್ಸ್. ಇದು ಫಿಲೋಸಫರ್ಸ್ ಮತ್ತು ಥಿಂಕರ್ಸು ಕಂಡಕ್ಟ್ ಮಾಡುವಂತಹ ರಿಸರ್ಚು ಇದಾಗಿರುತ್ತೆ. ಕಾನ್ಸೆಪ್ಚುಯಲ್ ರಿಸರ್ಚ್ ಹೊಸ ಕಾನ್ಸೆಪ್ಟ್ಸ್ ಇನ್ವೆಂಟ್ ಮಾಡೋಕ್ಕೆ, ಹೊಸ ಇನ್ನೋವೇಟಿವ್ ಐಡಿಯಾಸ್ನ ಇಂಟರ್ಪ್ರಿಟ್ ಮಾಡೋಕ್ಕೆ ಈ ಒಂದು ರಿಸರ್ಚ್ನ ಕಂಡಕ್ಟ್ ಮಾಡ್ತಾರೆ. ಯಾರು ಕಂಡಕ್ಟ್ ಮಾಡೋದು? ಜಾಸ್ತಿ ಫಿಲೋಸಫರ್ಸ್ ಮತ್ತು ಥಿಂಕರ್ಸ್ ಯಾರಿರ್ತಾರೆ ಇವರು ಈ ಒಂದು ಕಾನ್ಸೆಪ್ಚುಯಲ್ ರಿಸರ್ಚ್ನ ಕಂಡಕ್ಟ್ ಮಾಡ್ತಾರೆ. ಕೊನೆಯದಾಗಿ ಎಂಪರಿಕಲ್ ರಿಸರ್ಚ್. ದಿಸ್ ರಿಸರ್ಚ್ ಈಸ್ ಬೇಸ್ಡ್ ಆನ್ ಅಬ್ಸರ್ವೇಷನ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ಫಿನಾಮಿನಾ ಆ್ಯಸ್ ಡೈರೆಕ್ಟ್ಲಿ ಎಕ್ಸ್ಪೀರಿಯನ್ಸ್ಡ್ ಬೈ ರಿಸರ್ಚರ್. ಇದು ಒಬ್ಬ ರಿಸರ್ಚರ್ ಏನೋ ಒಂದು ಫ್ಯಾಕ್ಟನ್ನ ಅಬ್ಸರ್ವ್ ಮಾಡಿ, ಮೆಷರ್ ಮಾಡಿ, ಆ ರಿಸರ್ಚರ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಡೈರೆಕ್ಟಾಗಿ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದ್ರ ಮೇಲೆ ಕಂಡಕ್ಟ್ ಮಾಡುವಂತಹ ರಿಸರ್ಚು ಇದಾಗಿರುತ್ತೆ, ಎಂಪರಿಕಲ್ ರಿಸರ್ಚ್ ಆಗಿರುತ್ತೆ. ದಿಸ್ ರಿಸರ್ಚ್ ಈಸ್ ಬೇಸ್ಡ್ ಆನ್ ಅಬ್ಸರ್ವೇಷನ್ ಆ್ಯಂಡ್ ಮೆಷರ್ಮೆಂಟ್ ಆಫ್ ಫಿನಾಮಿನಾ. ಒಂದು ಫ್ಯಾಕ್ಟನ್ನು ಅಬ್ಸರ್ವ್ ಮಾಡಿ, ಡೈರೆಕ್ಟಾಗಿ ಅಬ್ಸರ್ವ್ ಮಾಡಿ, ಹಾಗೆ ಮೆಷರ್ ಮಾಡಿ, ಅವನಿಗೆ ರಿಸರ್ಚರಿಗೆ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದ್ರ ಮೇಲೆ ಕಂಡಕ್ಟ್ ಮಾಡುವಂತಹ ರಿಸರ್ಚು ಎಂಪರಿಕಲ್ ರಿಸರ್ಚ್ ಅಂತ ಕರಿತೀರಿ. ಸೊ ಇದಿಷ್ಟು ಟೈಪ್ಸ್ ಆಫ್ ರಿಸರ್ಚ್ ಆಗಿರುತ್ತೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಕಾಮರ್ಸ್ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.